ದಲ್ಲಿ ನಾವು ಇಷ್ಟಪಡೋ ಮೊದಲನೇ ಹೀರೋ ತಂದೆನೇ ಅಲ್ವಾ? ಅಪ್ಪ ಬಂದಿದ್ದಾರೆ ಅಂದಾಗ ಆಗೋ ಭಯ, ಅಪ್ಪ ಜೊತೆಗಿದ್ದಾರೆ ಅಂದಾಗ ಬರೋ ಧೈರ್ಯ, ಎಂತ ಪವರ್ ಇದೆ ಅಲ್ಲ ತಂದೆ ಅನ್ನೋ ಒಂದು ಶಬ್ದದಲ್ಲಿ. ಅಕಸ್ಮಾತ್ ಆ ದೇವರು ಪ್ರತ್ಯಕ್ಷ ಆಗಿ ನಿನಗೇನ್ ಬೇಕು ಅಂತ ಕೇಳಿದ್ರೆ ನನಗೆ ಅಪ್ಪನ ಆಸ್ತಿ ಬೇಕು ಅಂತ ಕೇಳಲ್ಲ, ಅಪ್ಪ ಅನ್ನೋ ಆಸ್ತಿ ಬೇಕು ಅಂತ ಕೇಳ್ತೀನಿ. ಜಾದುಗಾರ ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ. ಚಿಕ್ಕವರಾಗಿದ್ದಾಗ ಮಕ್ಕಳಿಗೆ ಅಪ್ಪನೇ ಇಲ್ಲ, ಹೀರೋ ಥರ ಅನ್ಸುತ್ತೆ. ಬೇರೆಯವ್ರ ಅಪ್ಪಂದಿರನ್ನ ನೋಡಿದ್ಮೇಲೆ ಎಲ್ಲರ ಥರನೇ ಸ್ಪೆಷಲ್ ಏನೆಲ್ಲ ಅನ್ಸುತ್ತೆ. ತಮ್ಮ ಸ್ವಂತ ನಿರ್ಧಾರಗಳನ್ನ ಅಪೋಸ್ ಮಾಡಿದಾಗ ಅವಾಯ್ಡ್ ಮಾಡೋಣ ಅನ್ಸುತ್ತೆ. ತಮ್ಮದು ಅಂತ ಜೀವನ ಶುರು ಮಾಡಿ ಫ್ಯಾಮಿಲಿ ಕ್ಯಾರಿಯರ್ ಅಂತ ಸಿಕ್ಕಾಕೊಂಡಾಗ ಅಪ್ಪ ಏನು ಅಂತ ಅರ್ಥ ಆಗುತ್ತೆ. ಆಗ ಓಡೋಗಿ ತಪ್ಪಿಕೊಂಡು ಸಾರಿ ಕೇಳೋಷ್ಟರಲ್ಲಿ ಎಷ್ಟೊಂದು ಜನ ಅವ್ರ ಅಪ್ಪಂದಿರನ್ನ ಕಳ್ಕೊಂಡಿರ್ತಾರೆ, ಗಿಲ್ಟಲ್ಲಿರ್ತಾರೆ. ಆ ಗಿಲ್ಟ್ ನನಗೆ ಬೇಡಪ್ಪ. ನೀನೇ ನನ್ನ ಪರಪಂಚ ನೀನೇ, ಪರಪಂಚ ನೀನೇ ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೆ ಇಲ್ಲ. ಪರಪಂಚ ನೀನೇ ನನ್ನ ಪರಪಂಚ ನೀನೇ, ಪ್ರಾಣ ನೀನೇ ತ್ರಾಣ ನೀನೇ, ಪರಪಂಚ ನೀನೇ ನನ್ನ ಪರಪಂಚ ನೀನೇ. ಕಷ್ಟ ನನ್ನೊಡನೆ ಮಣ್ಣಾಗಲಿ, ಜಗದ ಸುಖ ನಿನ್ನ ಕೈ ಸೇರಲಿ, ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು. ಪರಪಂಚ ನೀನೇ.